ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋನಲ್ಲಿ KSI ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಇಯರ್ ಚೇಂಜ್ ಮಾಡ್ಬೋದು. ಸಾಕಷ್ಟು ಸ್ಟೂಡೆಂಟ್ಸ್ ಏನಂದರೆ ಈಗ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ತೊಗೊಂಡಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ, ಸರ್ ನಾವು ಅಡ್ಮಿಷನ್ ತೊಗೊಂಡಿದ್ದೀವಿ, ಬಟ್ ನಮ್ಮ ಆ್ಯಪ್ನಲ್ಲಿ KSI ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನಲ್ಲಿ ಇನ್ನು ಫಸ್ಟ್ ಇಯರ್ ಅಷ್ಟೇ ತೋರಿಸ್ತಾ ಇದೆ, ಸೆಕೆಂಡ್ ಇಯರ್ ತೋರಿಸ್ತಾ ಇಲ್ಲ. ಯಾವ ರೀತಿ ಅದು ಚೇಂಜ್ ಆಗುತ್ತೆ, ನಾವೇ ಚೇಂಜ್ ಮಾಡಬೇಕಾಗತ್ತೆ. ನೀವು KSI ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನೋಡ್ಬೋದು, ಇಲ್ಲಿ ನಿಮಗೆ ಫಸ್ಟ್ ಇಯರ್ ಅಂತ ತೋರಿಸುತ್ತೆ. ನೀವೇನಂದರೆ ಈಗ ಫಸ್ಟ್ ಇಯರ್ ಎಕ್ಸಾಮ್ ಬರೆದಿದ್ದೀರಾ ಆ್ಯಂಡ್ ಈಗ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಕೂಡ ತೊಗೊಂಡಿದ್ದೀರಾ, ಬಟ್ ಆಲ್ಸೋ ನಿಮಗೆ ಫಸ್ಟ್ ಇಯರ್ ಅಂತ ತೋರಿಸ್ತಾ ಇದೆ. ನೀವೇ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಯಾವ ರೀತಿ ಚೇಂಜ್ ಮಾಡಬೇಕಂದ್ರೆ, ಇಲ್ಲಿ ರೈಟ್ ಸೈಡ್ ಮೇಲೆ ನೋಡ್ಬೋದು ನೀವು, ನಿಮ್ಮ ಒಂದು ಲೈಕ್ ನಿಮ್ಮ ನೇಮ್ ಏನಿರುತ್ತೆ ಆ ನೇಮ್ದು ಫಸ್ಟ್ ಲೋಗೋ ಕಾಣಿಸುತ್ತೆ ಅಲ್ಲಿ. ಇಟ್ ಈಸ್ ರಮೇಶ್ ಆ್ಯಂಡ್ ಇಟ್ ಈಸ್ ಆರ್ ಹಿಯರ್. ನಿಮ್ಮ ನೇಮ್ ಏನಿರುತ್ತೆ ಅದರದ್ದು ಲೋಗೋ ಇರುತ್ತೆ ಮೇಲೆ, ಸರ್ಕಲ್ ಇರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಈಗ ನೀವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ತೊಗೊಂಡಿದ್ದೀರಾ, ಸೆಕೆಂಡ್ ಇಯರ್ ಅಂತ ಹಾಕಿ ಇಲ್ಲಿ ಅಪ್ಡೇಟ್ ಅಂತ ಕೊಡಿ. ಇಲ್ಲಿ ನೋಡ್ಬಿಡಿ, ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ, ಯು ವಿಲ್ ಬಿ ಸೈನ್ಡ್ ಔಟ್, ಪ್ಲೀಸ್ ಲಾಗಿನ್ ಅಗೇನ್. ನಾವೀಗ ಸೆಕೆಂಡ್ ಇಯರ್ ಅಂತ ಪ್ರೊಫೈಲ್ ಅಪ್ಡೇಟ್ ಮಾಡಿದ್ದೀವಿ, ಮತ್ತೆ ಲಾಗಿನ್ ಆಗಬೇಕು. ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಟು ಮೊಬೈಲ್ ನಂಬರ್ ಎಲ್ಲ ಹಾಕಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಎಲ್ಲ ಹಾಕಿ ಮತ್ತೆ OTP ಬರುತ್ತೆ, ಮತ್ತೆ ಲಾಗಿನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸೆಕೆಂಡ್ ಇಯರ್ ಅಂತ ಲಾಗಿನ್ ಆಗಿದೆ ಈಗ. ಓಕೆ, ಈಗ ನೀವು ಸೆಕೆಂಡ್ ಇಯರ್ದು ಅಸೈನ್ಮೆಂಟ್ ಎಲ್ಲ ನಿಮಗೆ ಆ್ಯಪ್ನಲ್ಲಿ ಅಪ್ಲೋಡ್ ಆಗುತ್ತೆ. ನೀವು ರೀಸೆಂಟ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಾ. ಈಗ ಜುಲೈ ಸೈಕಲ್ ಅಡ್ಮಿಷನ್ ರಿನ್ಯೂವಲ್ ನಡೀತಾ ಇದೆ. ಯಾರು ಇನ್ನೂ ಅಡ್ಮಿಷನ್ ಮಾಡಿಸಿಲ್ಲ, ಅಡ್ಮಿಷನ್ ಮಾಡಿಸಿ. ಯಾರು ಈಗ ಎಕ್ಸಾಮ್ ಬರೆದಿದ್ದೀರಾ, ಈಗ ನೀವು ನೆಕ್ಸ್ಟ್ ಅಡ್ಮಿಷನ್ ಮಾಡ್ಬೋದು ನೆಕ್ಸ್ಟ್ ಇಯರ್ಗೆ, ಜುಲೈ ಸೈಕಲ್ ಅವರು. ಯಾರು ಎಕ್ಸಾಮ್ ಬರೆದಿಲ್ಲ ಅವರು ಕೂಡ ಅಡ್ಮಿಷನ್ ಮಾಡಬಹುದು ನೆಕ್ಸ್ಟ್ ಇಯರ್ಗೆ. ಓಕೆ, ಅಡ್ಮಿಷನ್ ಮಾಡಿಸಿ ನಿಮಗೆ ಟೆಕ್ಸ್ಟ್ ಬುಕ್ ಕೊಡ್ತಾರೆ. ಅದೇ ರೀತಿ ಅಸೈನ್ಮೆಂಟ್ ಕೂಡ ಶಾರ್ಟ್ಲಿ ನಿಮಗೆ ಆ್ಯಪ್ನಲ್ಲಿ ಎಲ್ಲ ಏನಂದರೆ ಶೋ ಆಗುತ್ತೆ. ಓಕೆ, ಇನ್ನೂ ಅಸೈನ್ಮೆಂಟ್ ಯಾವುವು ಬಿಟ್ಟಿಲ್ಲ, ನ್ಯೂ ಅಸೈನ್ಮೆಂಟ್ ಹೇಳ್ತಾ ಇರೋದು. ಅಸೈನ್ಮೆಂಟ್ ನಿಮಗೆ ಡಿಸೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಲ್ಲಿ ಬಿಡ್ತಾರೆ. ಆ್ಯಂಡ್ ಅಸೈನ್ಮೆಂಟ್ ನೀವು ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಎಲ್ಲ ನಿಮಗೆ ಆ್ಯಪ್ನಲ್ಲಿ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು.